ಅಪ್ಪ ಅಮ್ಮನ ಬಗ್ಗೆ ಹೇಳಿದ್ರೆ ಅಂದ್ರೆ ಅಪ್ಪನ ಮುಂದೆ ಮಾತಾಡ್ತಾನೆ ಇರ್ಲಿಲ್ಲ ನೀವು, ಇವಾಗ ಅಪ್ಪ ಹೇಗೆ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ? ಅದೇ ಮೇಡಮ್, ಈಗ ಮೊನ್ನೆ ಪುಷ್ಪಮ್ಮ ಅವರು ನೀವು ಫೋನ್ ಮಾಡ್ಕೊಟ್ಟಿದ್ರಲ್ಲ ಯಶವಣ್ಣವರ ಅಮ್ಮವ್ರಿಗೆ, ಅವ್ರಿಗೆ ತಿರ್ಗಾ ಫೋನ್ ಮಾಡಿಸಿದ್ರು ನಮ್ಮ ಇನ್ನೊಬ್ರು ಸ್ನೇಹಿತರು. ಅವಾಗ್ಲೂ ಅವರು ಹೇಳ್ತಿದ್ರು, ಅಂದ್ರೆ ನೀನು ಹಿಂಗೆಲ್ಲ ಮಾಡ್ತಿದ್ಯಾ, ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ಯಾ ಅಂದ್ರೆ ಒಂದು ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಒಳ್ಳೆ ಕೆಲಸ ಇರ್ಬೋದು, ಇಲ್ಲ ನಿಮ್ಮ ಪೂರ್ವಿಕರು ಮಾಡಿರೋ ಒಳ್ಳೆ ಕೆಲಸಗಳಿರ್ಬೋದು, ಅದು ನಿನ್ನನ್ನು ಕಾಪಾಡಿರೋದು. ಅಪ್ಪ ಅಮ್ಮನ ಕೈ ಬಿಡ್ಬೇಡ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ಅವರೇ ನಿನಗೆಲ್ಲ, ಈಗ ಅವರಿಂದನೇ ತಾನೇ ನೀನು ಅಂತೆಲ್ಲ ಅಷ್ಟು ಹೇಳಿದ್ರು. ಅದು ಸತ್ಯ ಅಲ್ವ ಮೇಡಮ್? ಈಗ ನಮಗೆ ಅಲ್ಟಿಮೇಟ್ ಇದೆ ಗೋಲ್ ಏನಿರ್ತದೆ, ಅಲ್ಟಿಮೇಟ್ ಡ್ರೀಮ್ ಏನಿರ್ತದೆ ಅಂದರೆ, ನಾನು ಮಾಡಿದ ಕೆಲಸದಿಂದ ನಮ್ಮ ಅಪ್ಪ ಅಮ್ಮನ ಮಕ್ಕಳಲ್ಲಿ ಒಂದು ಸ್ಮೈಲ್ ಬರಬೇಕು. ಅವ್ರ ಮಕ್ಕಳ ನಗು ಕಂಡಾಗಲೇ ಅದು ಖುಷಿ, ಇದೆಲ್ಲ ಕಂಡಾಗ ನಮ್ಮ ಆ ಖುಷಿ ಹೆಂಗಿರ್ತದೆ ಅಂದರೆ ನಿಜವಲ್ಲಿ ಎಷ್ಟು ಕೋಟಿ ಕೊಟ್ಟರು ಬರಲ್ಲ. ಅಂದರೆ ಎಷ್ಟು ಕೋಟಿ ಇದ್ರೂ ಎಷ್ಟಿದ್ದಿದ್ರು ಈಗ ಅಪ್ಪ ಅಮ್ಮನಿಗೆ ಬೇಜಾರು ಮಾಡೋರು ಇರ್ತಾರೆ, ಅಪ್ಪ ಅಮ್ಮನಿಗೆ ಜೊತೆ ಚೆನ್ನಾಗಿಲ್ದಿರೋರು ಇರ್ತಾರೆ. ಬಟ್ ಇಷ್ಟು ಜನರ ಪ್ರೀತಿ ನನ್ನ ಮಗ ಸಂಪಾದನೆ ಮಾಡೋದಂತ ಅವ್ರ ಮಕ್ಕಳಲ್ಲಿ ಒಂದು ನಗು ಬರ್ತದಲ್ಲ, ಅದು ನೋಡಿದಾಗೆಲ್ಲ ಸಖತ್ ಖುಷಿ ಆಯ್ತು ನನಗೆ. ಅವ್ರು ಸ್ಟೇಜ್ ಮೇಲೆ ಕರ್ಕೋಗಿ ನಿಲ್ಲಿಸಿದಾಗ ಸುದೀಪಣ್ಣ ಮಾತಾಡಿದಾಗ ಸುದೀಪಣ್ಣ ಒಂದು ಮಾತಾಡ್ತಾರೆ, ನಿಮ್ಮ ಮಗ ನಿಮ್ಮನ್ನ ಬೇರೆ ದೇಶಕ್ಕೆ ಕರ್ಕೊ ಹೋಗುವಷ್ಟು, ಬೇರೆ ದೇಶನ ತೋರಿಸುವಷ್ಟು ಬೆಳೀಲಿ ಅಂತ. ಅದೆಲ್ಲ ನಿಜವೂ ಎಲ್ರಿಗೂ ಸಿಗಲ್ಲ ಮೇಡಮ್.